ಫಸ್ಟು ಒದೆ ತಿನ್ನೋದು ಕಲಿಬೇಕು, ಹೊಡಿಯೋದೆಲ್ಲ ಕಲಿಯೋದು. ಹೊಡಿಯೋದು ಯಾರು ಬೇಕಾದ್ರೂ ಹೊಡಿಬೋದು. ಫಸ್ಟು ಒಂದು ಒದೆ ತಿಂದು ನಿಂತ್ಕೊಂಡಿರ್ತಾನೆ ನೋಡಿ, ಅವ್ನು ನಿಜವಾದ ಮನುಷ್ಯ. ಇವಾಗ ಒಂದೇ ಸತಿ 10 ಜನ ಬಂದು ಅಟ್ಯಾಕ್ ಮಾಡಿದ್ರು ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಯು ಕಾಂಟ್ ಡಿಫೆಂಡ್. ಒಬ್ಬ ಬಂದು ಇಲ್ಲಿ ಕೈ ಹಿಡ್ಕೊಂತಲ್ಲ, ಮೂವಿ ಸರಿ, ರಿಯಾಲಿಟಿಲಿ ಝೀರೋ ಅದು. ಕ್ಯಾನ್ಸರ್ನಂತಹ ದೊಡ್ಡ ಒಂದು ರೋಗವನ್ನೇ ನೀವು ಬರೀ ಒಂದು ಹಂಪು ಅಂತ ನೋಡೋ ಒಂದು ಚೈತನ್ಯ ಅಥವಾ ಆ ಒಂದು ಗಟ್ಟಿತನ ಎಲ್ಲಿಂದ ಬಂತು? ಸ್ಪೋರ್ಟ್ಸ್. ನಾನು ಆ್ಯಕ್ಚುಲಿ ಅದು ಸ್ಟಾರ್ಟ್ ಮಾಡಿದ್ದೆ ಯಾರೊಬ್ಬ ರೋಡಲ್ಲಿ ಹೊಡೆದ ಅಂತ. ಮನೆಗೆ ಹೋಗಿ ಹತ್ಕೊಂಡ್ಬಿಟ್ಟೆ. ಬಟ್ ಆಫ್ಟರ್ 2 years ಆದಮೇಲೆ ಹೋದೆ, ಮತ್ತೆ ಹೊಡಿಯೋಣ ಅಂತ ಒಂದು ನೋಡೋಕೆ ಹೋದರೆ ಮನ್ಸು ಬಂದಿಲ್ಲ ಅವತ್ತು. ಬಿಕಾಸ್ ಅದು ಸ್ಪೋರ್ಟ್ಸ್ ಅನ್ನೋದು ಡಿಸಿಪ್ಲಿನ್ ಕಲಿಸ್ಕೊಡ್ತು. ಒಲಿಂಪಿಕಲ್ಲಿ ಯಾರು ವಿನ್ ಆಗ್ತಾರೆ ಅವ್ರು ಮಾತ್ರನೇ ಹೀರೋ. ಅವ್ರಿಗೆ ಅದು 4 ವರ್ಷಕ್ಕೊಂದ್ಸತಿ, ಅದು 3 ದಿವಸ 4 ದಿವಸ ಅಷ್ಟೇ. ಎಲ್ಲ ಸ್ಟೇಟಸಲ್ಲಿ ಹಾಕ್ಕೊಂಡು ಯಾ ಪ್ರೌಡ್ ಆಫ್. ಆಮೇಲೆ ನಾನು ತುಂಬ ಜನ ಸೆಲೆಬ್ರಿಟೀಸ್ಗೂ ಟ್ರೈನ್ ಮಾಡಿದ್ದೀನಿ. ಅಭಿಷೇಕ್, ಅಂಬರೀಷ್ 42 kgs ವೆಯ್ಟ್ ಲಾಸ್ ಆಗಿದ್ದು ನನ್ನ ಟ್ರೈನಿಂಗಲ್ಲೇ. ಬ್ರೂಸ್ಲಿ ಅವರೇ ಹೇಳಿದ್ದಾರೆ 10,000 ಟೈಮ್ ಪ್ರಾಕ್ಟೀಸ್ ಮಾಡು. 1 kick ರಿಂಗ್ ಒಳಗಡೆ ಹೋಗಿ ಆಡಬೇಕು ಅಂದರೆ ತುಂಬ ಪೇಷನ್ಸ್ ಬೇಕು. somebody who's done close to 1,000+ ಟ್ರೆಕ್ಸ್ ಅಲ್ಲ. ಸೊ ಬೇಸ್ ಕ್ಯಾಂಪ್ ಹೋಗೋರು ಏನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು. ಏನೇ ಆಗಲಿ, ಬಟ್ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಅಂದರೆ ಎವ್ರಿ ವೀಕೆಂಡ್ಸ್ ಗೆಟ್ ಔಟ್ ಫ್ರಮ್ ಯುವರ್ ಹೌಸ್. ನಿಮ್ಮ ಮಾಲು ಅದು ಇದು ಎಲ್ಲ ಬಿಟ್ಬಿಡಿ. ನಾನು ಹೇಳೋದು ನಿಮ್ಮ ಹೆಲ್ತೆ ಹಾಳಾಗೋಗೋದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.